स्वागत है आपका बी न्यूज नेशन में। मैं हूं आबिद हुसैन शेख। बीजापुर में जलजलों के झटकों पर डीसी और साइंटिस्ट की बड़ी सफाई। बीजापुर में डीसी विजय महांतेश दानव मनोवर और जिले में बार बार हो रहे जलजलों के झटकों पर साइंटिस्ट की टीम के जिम्मेदारों में जगदीश ने प्रेस मीट के जरिए कहा कि 2018 से लगातार बीजापुर में बारिश होने से जमीन के अंदरूनी दरारें भर जाने से अंदरूनी पत्थर एक दूसरे के साथ टकराव होने के कारण हल्के से झटके महसूस किए जा रहे हैं। जिले में इस तरह देश के कई जगहों पर झटके देखे गए हैं। जलजलों के जनता डरे नहीं और ना ही इसकी जिम्मेदारी आलमटी डैम और एनटीपीसी को ठहराए जनता, क्योंकि देश भर में एनटीपीसी के कई केंद्र मौजूद हैं, वहां तो ऐसे झटके नहीं हुए। इस पर डीसी विजय महांतेश दानव मनोवर ने जनता से अपील की है कि कोई भी अफवाह पर भरोसा न करे। जनता बीजापुर जिला काले चट्टानों से घिरा हुआ इलाका है, यहाँ पर भूकंप और जलजले होना नामुमकिन है, कहा डीसी विजय महांतेश दानव मनोवर ने। ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನಂತಂದರೆ, ತಮಗೆಲ್ಲ ಗೊತ್ತಿದೆ, ಕಳೆದ 4-5 ದಿವಸದಲ್ಲಿ ಹಲವಾರು ಬಾರಿ ಭೂಮಿ ಕಂಪನವಾಗಿರುವಂಥದ್ದು ಮತ್ತು ವಿಶೇಷವಾಗಿ ಒಂದು ಏನು ಆಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ, ಅದು ವೈರಲ್ ಆಗಿರೋದ್ರಿಂದ ಜನರಿಗೆಲ್ಲೋ ಒಂದು ಕಡೆ ಭಯ ಇದೆ ಅನ್ನೋ ಥರ ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ನಮ್ಮ ಏನು ಕರ್ನಾಟಕ ರಾಜ್ಯ ನಿರ್ವಹಣಾ ಕೋಶ ಇದೆ, ಪತ್ರ ಬರೆದಿದ್ವಿ, ತಜ್ಞರನ್ನ ಕಳಿಸ್ಕೊಡ್ಬೇಕು ಮತ್ತು ಇಲ್ಲಿ ಬಂದು ವಾಸ್ತವಿಕ ನೋಡಿಕೊಂಡು ಜಿಲ್ಲಾಡಳಿತ ಮಾರ್ಗದರ್ಶನ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಬಹಳ ತುರ್ತಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಇಬ್ಬರು ವಿಜ್ಞಾನಿಗಳನ್ನ, ಒಬ್ಬರು ಜಗದೀಶ್ ಅಂತೇಳಿ ಸೈಂಟಿಫಿಕ್ ಆಫೀಸರ್ ಜಗದೀಶ್, ಇನ್ನೊಬ್ಬರು ರಮೇಶ್ ದಿಕ್ಪಾಲ್ ಅಂತ ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಇಬ್ಬರನ್ನ ಕಳಿಸಿದ್ದಾರೆ. ಮತ್ತು ಅವ್ರು ಬರಬೇಕಾದ್ರೆ ಒಂದು ಸೆಸ್ಮಿಕ್ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಅಲ್ಲಿ ಕ್ಲೀನ್ ಅದನ್ನು ಒಂದು ಟೆಂಪ್ರವರಿ ಸೆಸ್ಮಿಕ್ ಸ್ಟೇಷನ್ನ ಸ್ಥಾಪನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸೊ ಇವತ್ತೇನು ಅವ್ರು ಕೆಲಸ ಮಾಡಿದ್ದಾರೆ, ವಿಶೇಷವಾಗಿ ಇವತ್ತು ಅವರು ಹುಕ್ಲಿ, ಗಿಡಾಳು ಮತ್ತು ಮಧುಬಾವಿ 3 ಗ್ರಾಮಕ್ಕೆ ಹೋಗಿದ್ದಾರೆ. ನಮ್ಮ ಏನೋ ಜಿಲ್ಲೆಯ ಏನು ಜಿಯೋಲಜಿಸ್ಟ್ ಇದ್ದಾರೆ, ಅವ್ರ ಜೊತೆಗೆ ಹೋಗಿದ್ದರು. ನಾನು ಸಿಇಒರು ಸಹ ಹುಕ್ಲಿಗೆ ಹೋಗಿ ಅವರೇನು ಟೆಂಪ್ರರಿ ಸ್ಟೇಷನನ್ನು ಕ್ರಿಯೇಟ್ ಮಾಡಿದ್ರು ಅದನ್ನು ವೀಕ್ಷಣೆ ಮಾಡಿದ್ದೇವೆ. ನಂತರ ಅಲ್ಲಿ ಜನರ ಜೊತೆಗೆ ಚರ್ಚೆ ಮಾಡಿ ನಾವು ಅವರಿಗೆಲ್ಲ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಮನವಿ ಮಾಡಿದ್ದೇವೆ. ಮತ್ತು ಆ ಥರ ಯಾವುದಾದ್ರೂ ಘಟನೆ ಆಗುತ್ತದೆ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತೇವೆ, ನಾವು ಯಾವುದೇ ಭಯ ಪಡಬಾರ್ದು ಅಂತ ಮನವಿ ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಅವರು ಹೇಳ್ತಾರೆ. ಇವತ್ತಿನ ದಿವಸ ನಾವು ಹುಕ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ ಒಂದು ಟೆಂಪ್ರರಿ ಒಂದು ಸೆಸ್ಮಿಕ್ ಸ್ಟೇಷನ್ ಇನ್ಸ್ಟಾಲ್ ಮಾಡಿದ್ದೀವಿ. ಇದೊಂದು ಉದ್ದೇಶ ಏನಂದರೆ, ನಮಗೆ ಆಗಲೇ ಆಲಮಟ್ಟಿ ಜಲಾಶಯದಲ್ಲಿ ಒಂದು ಅಬ್ಸರ್ವೇಟರಿ ಇದೆ, ಅದರಲ್ಲಿ ನಮಗೆ 2.5-3 ಮೇಲೆ ಹೆಚ್ಚು ಮೇಲೆ ಏನಾದರೂ ಭೂಕಂಪ ಅಂದರೆ ರೆಕಾರ್ಡ್ ಆಗ್ತಿತ್ತು. ಇವಾಗ ಏನಂದರೆ ಕೆಲವು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಭೂಕಂಪ ಆದಾಗ ಕೆಲವು ಕಡೆ ಮಿಸ್ ಆಗ್ತಿದೆ. ಸೊ ಆ ಕಾರಣಕ್ಕೆ ಏನಂದರೆ ಕ್ಲೋಸ್ ಮಾನಿಟರಿಂಗ್ ಮಾಡೋದಕ್ಕಂತ ಒಂದು ಹುಕ್ಲಿ ಗ್ರಾಮದಲ್ಲಿ ಒಂದು ಟೆಂಪ್ರರಿ ಸೆಸ್ಮಿಕ್ ಮಾನಿಟರಿಂಗ್ ಸ್ಟೇಷನ್ ಹಾಕಿದ್ದೀವಿ. ಅದೇ ರೀತಿ ನಾವು ಲೋಕಲ್ ಕಮ್ಯುನಿಟಿ ಹತ್ರನೂ ಮಾತಾಡಿದ್ದೀವಿ. ಟ್ರೈಟು ಅವರಿಗೆ ಧೈರ್ಯ ತುಂಬಿಸೋ ಪ್ರಯತ್ನ ಮಾಡಿದ್ದೀವಿ. ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆಯೋ ಅದನ್ನು ಅವ್ರಿಗೆ ಹೇಳಿದ್ವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ವಿಷಯ ಅವ್ರಿಗೆ ತಿಳಿಸಿದ್ದೀವಿ. ಅದರ ಜೊತೆ ಅವರು ಕೇಳಿರೋ ಪ್ರಶ್ನೆಗಳು, ಅವ್ರಿಗೆ ಡೌಟ್ಸ್ ಏನಾದರೂ ಇದ್ದಾಗ ಅದನ್ನು ನಾವು ಕ್ಲಾರಿಫೈ ಮಾಡಿದ್ವಿ. ಏನಕ್ಕೆ ಆಗ್ತಿದೆ ಭೂಕಂಪ ಆಗೋ ರೀತಿ ಏನು, ಈಗ ಆಗ್ತಿರೋ ಕಾರಣ ಏನು ಅಂತ ಅದನ್ನು ಅವ್ರಿಗೆ ತಿಳಿಸಿದ್ದೀವಿ. ಈ ಥರ ಮಾಡಿ ಅವ್ರಿಗೆ ಇವಾಗ ನಾವು ಈ ಡೇಟಾ, ಈ ಸ್ಟೇಷನ್ನಿಂದ ಬಂದಿರೋ ಡೇಟಾನ ನಾವು ಅನಲೈಸ್ ಮಾಡಿ ಒಂದು 15-20 ಡೇಸ್ ಡೇಟಾ ನಾವು ಅನಲೈಸ್ ಮಾಡಿ ಏನೋ ಒಂದು ಪ್ರಾಥಮಿಕ ವರದಿ ಒಂದು ಇನಿಷಿಯಲ್ ಆಗಿ ಒಂದು DC ಆಫೀಸ್ಗೆ ಕೊಡ್ತೀವಿ. ಅದರ ಮೇಲೆ ಏನಾದರೂ ಕ್ರಮ ತಗೋಬೇಕಾದ್ರೆ ಫ್ಯೂಚರಲ್ಲಿ ನಾವು ಅದನ್ನು ಇರುತ್ತೆ. ಸರ್, ಈವರೆಗೆ ತಮ್ಮದು ಮಾಹಿತಿ ಪ್ರಕಾರ ಏನಾಗಿದೆ? ವಾಟ್ ಇಸ್ ದ ಕಾಸ್? What is happening now is earlier before 2018 we never had heavy rainfall in Vijayapura especially. ಇವಾಗ ನಾವು 2019 ಬಂದರೆ 2019-18 ಹತ್ತಿರದಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದು ಅದೆಲ್ಲ ಆಗಿರೋದ್ರಿಂದ
ಮೊದಲಿರೋ ಸಿಚುವೇಶನ್ಸ್ ಏನಂದರೆ ಫುಲ್ ಡ್ರೈ ಆಗಿತ್ತು, ರೀಜನ್ ವಾಸ್ ಫುಲ್ಲಿ ಡ್ರೈ. ಈಗೇನಂದರೆ ಹೆಚ್ಚು ಮಳೆ ಆಗಿರೋದ ಕಾರಣಕ್ಕೆ ಅಂದರೆ ಎಲ್ಲೆಲ್ಲಿ ಆಕ್ಯುಪೈಸ್ ಎಲ್ಲ ಎಲ್ಲೆಲ್ಲಿ ಖಾಲಿ ಆಗಿದೆ ಅದೆಲ್ಲ ತುಂಬ್ತಾ ಇದೆ. ತುಂಬಿ ಏನಾಗ್ತಿದೆ ಅಂದರೆ ಅಲ್ಲೇ ರೀಅಡ್ಜಸ್ಟ್ಮೆಂಟ್ ಆಗಿ ರಾಕ್ಸ್ ವಿತಿನ್ ದ ರಾಕ್ಸ್ ರೀಅಡ್ಜಸ್ಟ್ಮೆಂಟ್, ಪದರಗಳಲ್ಲಿ ರೀಅಡ್ಜಸ್ಟ್ಮೆಂಟ್ ಆಗಿ ಸ್ವಲ್ಪ ಮೂವ್ಮೆಂಟ್ ಆಗ್ತಿದೆ. ಮೂವ್ಮೆಂಟ್ ಆಗೋ ಟೈಮಲ್ಲಿ ಸ್ವಲ್ಪ ಈ ರಾಕ್ಸು ಸ್ವಲ್ಪ ಏನಾದರೂ ಮಾಡಿದಾಗ ರಫ್ ಮಾಡಿದಾಗ ಸ್ವಲ್ಪ ಸೌಂಡ್ ಬರ್ತದೆ. ಸೌಂಡ್ ಅಸೋಸಿಯೇಟೆಡ್ ವಿತ್ ವೈಬ್ರೇಷನ್ಸ್ ಇವಾಗ ನಮ್ಗೆ ಫೀಲ್ ಆಗ್ತದೆ. ಇದು ಕಾರಣ ಸಿಗುತ್ತೆ. ದಿಸ್ ಈಸ್ ದಿ ಇನ್ವೆಸ್ಟಿಗೇಷನ್ ವಾಟ್ ಇವನ್ ದಿ ಎಕ್ಸ್ಪರ್ಟ್ಸ್ ಆಲ್ಸೋ ಸೆಡ್. ಇತ್ತೀಚೆಗೆ ನಾವು ಮಾಡಿದ್ದು ಸರ್ವೆ ಇದನ್ನು ನಾವು ಹೇಳಿದ್ದಾರೆ. ಬಟ್ ಮುಂದೆ ಏನಂದರೆ ಸ್ವಲ್ಪ ಸರ್ವೇಸೂ ಟೆಕ್ನಿಕಲ್ ಸ್ಟಡೀಸನ್ನು ಟೇಕಪ್ ಮಾಡಬೇಕು. ಟೇಕಪ್ ಮಾಡಿದ ಮೇಲೆ ನಿಜವಾಗಿ ಕಾರಣ ಏನು ಅಂತ ಸ್ಪೆಸಿಫಿಕ್ ಆಗಿ ಕೊಡ್ಬೇಕು. ಇದು ನಮ್ಮ ಜಿಲ್ಲೆಗೆ ಮಾತ್ರ ಈ ನಾರ್ಮಲ್ ಹಿಂಗೆ ಇರುತ್ತೆ ಎಲ್ಲ ಕಡೆ ಒಂದು. ಮತ್ತು ವಾಟ್ ಇಸ್ ದ ಡೆಪ್ತ್, ಎಷ್ಟು ಒಳಗಡೆ ಇದೆ? ಇದು ಶಾಲೋ ಡೆಪ್ತ್ ಎಲ್ಲ ಆಗ್ತಿದೆ. 5 ಕಿಲೋಮೀಟರ್ ಕೆಲವು ಸಲ 7, ಕೆಲವು ಸಲ 10 ಕಿಲೋಮೀಟರ್ಸ್ ಎಲ್ಲ ಆಗ್ತಿದೆ. ಬಟ್ ದೀಸ್ ಆರ್ ಆಲ್ ಶಾಲೋ ಎರ್ತ್ಕ್ವೇಕ್ಸ್, ಸ್ವಲ್ಪ ಜಾಸ್ತಿ ಹಲ. ಸೊ ನಮ್ಮ ಜಿಲ್ಲೆಗೆ ವಿಶೇಷತೆನೇ ಇದೆ ಇದಾಗಕ್ಕೆ, ಅಥವಾ ನಾರ್ಮಲ್ ಎಲ್ಲಿ ಹೆಚ್ಚಿದ್ರೆ ಏನಾಗ್ತದೆ ಅಲ್ಲೂ ಆಗ್ತೈತಿ? ಇಲ್ಲ, ಈ ಥರ ನಮಗೆ ಈಗ ಕಲಬುರಗಿಯಲ್ಲಿನೂ ಆಗಿದೆ, ಬೀದರಲ್ಲಿನೂ ಆಗ್ತಿದೆ, ಇಡೀ ದೇಶದ ಬೇರೆ ಕಡೆಯೂ ಆಗ್ತಿದೆ. ಈ ಹೈಡ್ರೋಲಾಜಿಕಲ್ ಫಿನಾಮಿನಾ ಅಂತ ನಾವೇನು ಇದ್ವು, ಹೈಡ್ರೋಸೇಸ್ಮಿಸಿಟಿ ಅಂತ, ಅದು ಬೇರೆ ಕಡೆಯೂ ಆಗ್ತಿದೆ. ಎಲ್ಲ ದೇಶದಲ್ಲಿ, ಇಡೀ ದೇಶದಲ್ಲಿನೂ ಸ್ವಲ್ಪ ರೈನ್ಫಾಲ್ ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆಗೋ ಕಾರಣಕ್ಕೆ ಎಲ್ಲ ಕಡೆಯೂ ಈ ಥರ ಅನ್ಬೋದು. ಸರ್, ಈಗ ಹೆಚ್ಚಿನ ತಾಂತ್ರಿಕತೆ ಇದಕ್ಕೆ ಹೇಳ್ತಾ ಇದ್ದೀವಿ ನೀವು, ಇನ್ನೂ ನಿಜವಾದ ಕಾರಣ ಗೊತ್ತಾಗಿಲ್ಲ ಅಂತೀರಾ ಸರ್? ಅದಕ್ಕೆ ನಿಜವಾಗಿ ಕಾರಣ ತಕ್ಷಣ ಹೇಳೋದಾಗೋದಿಲ್ಲ ಸರ್. ಕೆಲವು ಸಲ ಏನು ಮಾಡಬೇಕಂದ್ರೆ ನಾವು ಟೆಕ್ನಿಕಲ್ ಸ್ಟಡೀಸ್ ಜಾಸ್ತಿ ಮಾಡಬೇಕಾಗ್ತದೆ. ಇದಕ್ಕಂದರೆ ಜಿಯಾಲಜಿ ಇಸ್ ವೆರಿ ಕಾಂಪ್ಲೆಕ್ಸ್ ಇನ್ ಫ್ಯೂ ಏರಿಯಾಸ್. ಲೈಕ್ ಇಲ್ಲಿ ನಾವು ವಿಜಯಪುರದ ಹೇಳಿದರೆ ಕಾಂಪ್ಲೆಕ್ಸ್ ಜಿಯಾಲಜಿ. ನಾವು ಜಿಯಾಲಜಿ ಒಂದು ವೇರಿ ಆದಾಗ ಫ್ರಮ್ ರೀಜನ್ ಟು ರೀಜನ್ ನಾವು ಸಿಂಪಲ್ ಆಗಿ ಹೇಳೋಕ್ಕಾಗಲ್ಲ. ದೇರ್ ಶುಡ್ ಬಿ ಎ ಸೀರೀಸ್ ಆಫ್ ಟೆಕ್ನಿಕಲ್ ಸ್ಟಡೀಸ್, ಜಿಯೋಲಾಜಿಕಲ್ ಸ್ಟಡೀಸ್ ಆಗಲಿ, ಸೆಸ್ಮೋಟೆಕ್ಟಾನಿಕ್ ಸ್ಟಡೀಸ್ ಆಗಲಿ, ಜಿಯೋಫಿಸಿಕಲ್ ಸ್ಟಡೀಸ್ ಆಗಲಿ, ಇವೆಲ್ಲ ಹಾಕಬೇಕು. ಇದಾದ್ಮೇಲೆ ಒಂದು ಹಂತಕ್ಕೆ ನಾವು ಹೇಳ್ಬೋದು ರೆಫರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೀವೇ ರೆಫರ್ ಮಾಡ್ತೀರಾ ಅದು ಸರ್? ಅದು ಸರ್, ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಮತ್ತು ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದಿಂದನೂ ನಾವು ಅವ್ರಿಗೆ ವರದಿ ಕೇಳಿದ್ವಿ. ಅವರು ಪ್ರಪೋಸಲ್ ಸಬ್ಮಿಟ್ ಮಾಡಿದರೆ ವಿ ವಿಲ್ ಟೇಕ್ ಅಪ್ ದಿ ಆಕ್ಟಿವಿಟೀಸ್. ಟೆಕ್ನಿಕಲ್ ಸ್ಟಡೀಸ್ ಏನಿದೆ ಅದನ್ನು ನಾವು ಟೇಕ್ ಅಪ್ ಮಾಡ್ತೀವಿ. ಸರ್, ಈಗ ಸೆಂಟ್ರಲ್ ಕೇಂದ್ರದಿಂದ ಯಾರು ಸೆಂಟ್ರಲ್ ಟೀಮ್ ಏನಾದ್ರು ಬರ್ಬೇಕು? ನಾವು ಮೂರು ಕೇಂದ್ರ ಸೆಂಟ್ರಲ್ ಆರ್ಗನೈಸೇಷನ್. ಅವ್ರು ಯಾವಾಗ ಬರ್ಬೋದು ಏನಾದ್ರು ಸರ್? ಅವರು ಸಬ್ಮಿಟ್ ಮಾಡಬೇಕು, ಪ್ರಪೋಸಲ್ ಸಬ್ಮಿಟ್ ಮಾಡೋಕ್ಕೆ ನಾವು ವರದಿ ಕೇಳಿದ್ವಿ ಅವ್ರಿಗೆ. ಸೊ ಒನ್ಸ್ ದೇ ಸಬ್ಮಿಟ್ ದ ಪ್ರಪೋಸಲ್, ಗೌರ್ಮೆಂಟ್ ವಿಲ್ ಟೇಕ್. ಯಾರಿಗೆ ಸರ್ ರಿಪೀಟ್ ಮಾಡ್ತಾರೆ ಸರ್ ಸ್ಪಷ್ಟವಾಗಿ? ಸರ್, ಅವರು ಗೌರ್ಮೆಂಟ್ಗೆ ನಾವು ಲೆಟರ್ ಬರ್ತಿದ್ದೀವಿ. ಅವರು GSI, ಜಿಯೋಲಾಜಿಕಲ್ ಸೊಸೈಟಿ ಸರ್ವೆ ಆಫ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್, ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್, ಈ 3 ಆರ್ಗನೈಸೇಷನ್ಸ್ಗೆ ನಾವು ಆಗಲೇ ಲೆಟರ್ ಬರೆದಿದ್ದೀವಿ. ಗೌರ್ಮೆಂಟಿಂದ, ಸರ್ಕಾರದಿಂದ ಲೆಟರ್ ಹೋಗಿದೆ. ಅವರು ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡಿದ ತಕ್ಷಣ ಸರ್ಕಾರ ಗಮನಕ್ಕೆ ತಂದು ನಾವು ಟೆಕ್ನಿಕಲ್ ಸ್ಟಡೀಸ್ ವಿಲ್ ಟೇಕ್ ಅಪ್. और ख़बरों के लिए देखते रहिए बी न्यूज़ नेशन।